ಕೆಲವು ಅಭಿಮಾನಿಗಳಿರ್ತಾರೆ ಏನು ಮಾಡಿದ್ರು ಸರಿ ಅನ್ನೋ ಥರ. ಇದು ಮಹೇಶ್ ಬಾಬು ತೆಲುಗು ಆ್ಯಕ್ಟರ್ ಅವ್ರದ್ದು. ನನಗೆ ಇವೆಲ್ಲ ಮಾಡ್ಬೇಕಾದ್ರೆ ನನಗೂ ಒಂದು ರೆಸ್ಪೆಕ್ಟ್ ಹುಟ್ಟಿದ್ವು. ನಾನೇನು ಅಂಥ ದೊಡ್ಡ ಇದು ಅಂತ ನನಗೆ ಹೇಳ್ತಲ್ಲ. ಕೆತ್ತಿ ಕೆತ್ತಿ ನನ್ನ ಮಗಂದು ಏನು ಸ್ಕೆಚ್ ಮಾಡ್ಬೋದು ಅಂತ ಗೊತ್ತಾಗಿದೆ ಅವಾಗ. ನಾನು ಆ ಪ್ರೀತಿ ಇವಾಗ ನೀನು ಹೆಂಗೆ ಹುಡುಕಿದ್ರೂ ಸಿಗಲ್ಲ. ಆ ಥರ ಒಂದು ಸಿನಿಮಾ ಬರಲ್ಲ ಮುಂದೆ. ಪಲ್ಲಕ್ಕಿ ಮೂವಿಲಿ ಒಂದು ಹೀರೋಯಿನ್ ಅವ್ರಿ, ಆ ಮೂವಿ ಹೀರೋಯಿಂದ ಬಿಡಿಸಿದ್ದು ಫಸ್ಟು. ಏನಕ್ಕೆ ಈ ಥರದವ್ರು ಫ್ಯಾನ್ ಆಗಿನ ಅಂತ. ನಾನು ಫ್ಯಾನೇ. ಏನು ನಿಮಗೆ ನಿನ್ನೆ ಮೊನ್ನೆ ಫ್ಯಾನ್ ಆಗೋದವರೆಲ್ಲ ನಾವು ಅದಿರಬೇಕು, ಎಲ್ಲ ಕಡೆ ನಮ್ಮ ಪಾಡಿಗೆ ನಾವು ಕಿರ್ಚೋದಲ್ಲ. ಒಟ್ಟಿನಲ್ಲಿ ನೋಡಿದ ತಕ್ಷಣ ಜಡ್ಜ್ ಮಾಡಬೇಡಿ. ಇದು ಕ್ರೇಜು, ಒಂದಿಷ್ಟ ಅದಕ್ಕೆ. ಯಾಕಂದರೆ ನೀವು ಚಿಕ್ಕ ವಯಸ್ಸಿನ ಏನಾದ್ರು ನಿಮ್ಮ ಜೊತೆಲೇ ಒಂದಿಷ್ಟ ಬೆಳ್ಕೊಂಬಂತು ಅಂದರೆ ಅದನ್ನು ತೆಗಿಯೋಕ್ಕಾಗಲ್ಲ, ಯಾರು ಡಿಲೀಟು ಮಾಡೋಕ್ಕಾಗಲ್ಲ. ಓಕೆನಾ? ಹಾಗಂತ ಕೆಲವು ಅಭಿಮಾನಿಗಳಿರ್ತಾರೆ ಏನು ಮಾಡಿದ್ರು ಸರಿ ಅನ್ನೋ ಥರ. ಆ ಥರ ಅಲ್ಲ. ಐ ಆಮ್ ಆಲ್ಸೋ ವೆರಿ ಪ್ರಾಕ್ಟಿಕಲ್ ಪರ್ಸನ್. ಇವಾಗ ಅದೇನೋ ಆಗಿದೆ ಅದ್ರ ಬಗ್ಗೆ ಮಾತಾಡಬಾರ್ದು, ಆಯಿತಾ? ದ ಥಿಂಗ್ ಈಸ್, ಮಾಡಿರೋ ಒಳ್ಳೆ ಕೆಲಸಗಳಿರುತ್ತಲ್ಲ, ಮಾಡಿರೋ ಒಳ್ಳೆ ಕೆಲಸಗಳ ಮುಗ್ಧತೆ, ಆ್ಯಕ್ಟಿಂಗು, ಆ ಹೀರೋಯಿಸಮು, ನಮ್ಮ ಸ್ಕ್ರೀನ್ ಮೇಲೆ ನೋಡೋ ಪ್ರೆಸೆನ್ಸು, ಅದ್ರ ಬಗ್ಗೆ ಮಾತಾಡೋಣ, ಆಯಿತಾ? ಅದು ಸಿ, ನಾವು ಚಿಕ್ಕ ವಯಸ್ಸಿನ ನೋಡಿರೋದೇ ಅದು. ಇನ್ನೋಸೆನ್ಸು, ಮುಗ್ಧತೆ, ಹೆಲ್ಪಿಂಗ್ ನೇಚರು ಹೇಳೋದೇ ಬೇಕಾಗಿಲ್ಲ ಆ್ಯಕ್ಚುಲಿ. ವಾಪಸ್ ಮೆಟ್ರೋಗೆ ಬರ್ತೀನಪ್ಪ. ಇದು ರಾಬರ್ಟ್ದು. ಇದು ನೋಡಿ, ಝೂಮ್ ಹಾಕಿದ್ರೆ ಅಷ್ಟೊಂದು ಕರೆಕ್ಟಾಗಿ ಏನು ಬಂದಿಲ್ಲ, ಬಟ್ ಓಕೆ. ಬೇರೆಯವ್ರದ್ದು ಎಲ್ಲ ಬರ್ದಿದ್ದೀನಿ ನೋಡಿ. ಇದು ಯಶ್ ಅವ್ರದ್ದು, ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು, KGFದು. ಇದು ಮಹೇಶ್ ಬಾಬು ತೆಲುಗು ಆ್ಯಕ್ಟರ್ ಅವ್ರದ್ದು. ಇದು ನಾನಿದು ತೆಲುಗು ಆ್ಯಕ್ಟರು, ನಾನಿದು ಅವ್ರದ್ದು ಸರ್ದು, ರಜನಿಕಾಂತ್ ಅವ್ರದ್ದು. ಸಾಕು. ಎಷ್ಟೊಂದಂದರೆ ಇವೆಲ್ಲ ಟೈಮ್ ಅಂದರೆ ಅಪ್ಪ, ನನಗೆ ಇವೆಲ್ಲ ಮಾಡ್ಬೇಕಾದ್ರೆ ನನಗೂ ಒಂದು ರೆಸ್ಪೆಕ್ಟ್ ಹುಟ್ಟಿದ್ವು. ಸ್ಕೆಚಿಂಗ್ ಈಸ್ ನಾಟ್ ವೆರಿ ಈಸಿ ಅಂತ. ನೋಡಿ, ಇದು ಉಪೇಂದ್ರ ಸಿನಿಮಾ ಅದು. ಐ ಆಮ್ ನಾಟ್ ಡಿಸ್ರೆಸ್ಪೆಕ್ಟಿಂಗ್ ದ ಪರ್ಸನ್. ಉಪೇಂದ್ರ ಸಿನಿಮಾ ಅದು, ಆಫೀಸರ್ದು. ಇದು ಸೂರ್ಯ ಅವ್ರದ್ದು, ತೆಲುಗು ಆ್ಯಕ್ಟರ್ ಅವ್ರದ್ದು. ಇದು ಅಗೈನ್ ರಜನಿಕಾಂತ್ ಸರ್ದು, ದರ್ಬಾರ್ ಫಿಲಮ್ದು. ಎಷ್ಟೊಂದು ಬಿಟ್ಟಿದ್ದೀನಿ. ಆಮೇಲೆ ಇದು ಕುರುಕ್ಷೇತ್ರದು. ದಿಸ್ ಇಸ್ ಆಲ್ಸೋ ನಾಟ್ ಸೋ ಪರ್ಫೆಕ್ಟ್ ಆ್ಯಕ್ಚುಲಿ ಅಂತ. ಎಲ್ಲ ಟ್ರೈ ಮಾಡಿರೋದು. ನಾನೇನು ದೊಡ್ಡ ಸ್ಕೆಚರ್ ಅಂತ ಹೇಳ್ತಾ ಇಲ್ಲ. ಒಂದು 5% ಅಂದ್ಕೊಳ್ಳಿ, 5% ಕಲೆ ಅಂದ್ಕೊಳ್ಳಿ. ಚೂರೇ ನನ್ನ ಹತ್ರ ಕಲೆ ಇರೋದು, ನನ್ನ ಹತ್ರ ಚೂರೇ ಇರೋದು. ನಾನೇನು ಅಂಥ ದೊಡ್ಡ ಇದು ಅಂತ ನಾನು ಹೇಳ್ತಾಯಿಲ್ಲ. ಇದು ಚಿರಂಜೀವಿ ಸರ್ಜಾ ಅವ್ರದ್ದು. ಆಮೇಲೆ ಇದು ಪ್ರೇಮ ಬರಹ ಮೂವಿ ಬಂದಾಗ ಬಿಡಿಸಿದ್ದು. ಇದು ಲವ್ ಮಾಕ್ಟೇಲ್ದು ಟ್ರೈ ಮಾಡಿದ್ದು, ಕೃಷ್ಣ ಮತ್ತು ಅವ್ರ ವೈಫ್ದು. ಇದು ಗೋಲ್ಡನ್ ಸ್ಟಾರ್ ಗಣೇಶ್ ಅವ್ರದ್ದು ಮುಗುಳು ನಗೆ ಮೂವಿ ಇದು. ಇದು ರೋಲಿಂಗ್ ಸ್ಟಾರ್ ಶ್ರೀಮುರಳಿ ಅವ್ರದ್ದು. ಮತ್ತೆ ಇಲ್ಲೂ ಐತೆ, ಇದು ರಾಕಿಂಗ್ ಸ್ಟಾರ್ ಅವ್ರದ್ದು. ಇದು ಅಂಬಾರಿ. ನಂದು ಹಳೆ ವಿಡಿಯೋ ಐತೆ ಯೂಟ್ಯೂಬ್ ಚಾನಲಲ್ಲಿ, ಅದ್ರಲ್ಲಿ ಹಾಕಿದ್ದೀನಿ ಇವೆಲ್ಲ ಅಂಬಾರಿ. ನಂಗೆ ಅಂಬಾರಿ ಫಿಲಮ್ ತುಂಬ ಇಷ್ಟ. ಲೂಸ್ ಮಾಡ್ತಾ ಅವ್ರದ್ದು ತುಂಬ ಐತೆ, ಟೇಪೆಲ್ಲ ಅಂಟ್ಕೊಬಿಟ್ಟೈತೆ. ಈ ಥರ ನಾನು ದೊಡ್ಡದು ಮಾಡಿ ಹಾಕಿದ್ದೆ ಆ್ಯಕ್ಚುಲಿ, ಒಂದು ದೊಡ್ಡ ಪೋಸ್ಟರ್ ಥರ. ಅದು ಹಿಂದಿನ ವಿಡಿಯೋಲ್ಲಿ ಐತೆ. ಇದೆಲ್ಲ ಚಿಕ್ಕದು ಮಾಡಾಕ್ಬಿಟ್ಟು ಏನೋ ಟ್ರೈ ಮಾಡಿದ್ದೆ, ಬಟ್ ನೋ, ಅಗೈನ್ ನಾಟ್ ಸೋ ಪರ್ಫೆಕ್ಟ್. ಏನೋ ಟ್ರೈ ಮಾಡಿದೆ, ಒಂಚೂರು ಚೆನ್ನಾಗಿ ಬಂದಿರ್ಬೋದು, ಇಷ್ಟ ಆಗದೆ ಇರ್ಬೋದು. ಮತ್ತೆ ಟ್ರೈ ಮಾಡ್ತೀನಿ ಯಾವತ್ತಾರು ಒಂದಿನ. ಇದೆಲ್ಲ ಆ ಥರ ಹೆಂಗೆ ವೀಡಿಯೋ ಮಾಡಬೇಕು ಡ್ರಾಯಿಂಗ್ಸಲ್ಲಿ ಅಂದರೆ, ಒಂದು ಕತೆ ಇಷ್ಟ ಆದರೆ ಹ್ಯಾವ್ ನೋ ಐಡಿಯಾ. ಬಟ್ ಅಂಬಾರಿ ಸಿನಿಮಾ ಕೊಡುವ ಆ ಪ್ರೀತಿ ಇವಾಗ ನೀನು ಹೆಂಗೆ ಹುಡುಕಿದ್ರೂ ಸಿಗಲ್ಲ, ಚಾನ್ಸೇ ಇಲ್ಲ ಆ ಪ್ರೀತಿ ನೀನು ಸಿಗೋಕ್ಕೆ. ಅದರಲ್ಲಿ ಅವನಿಗಿರೋ ಮೆಚುರಿಟಿ, ದೆನ್ ಆ ಇನ್ನೋಸೆನ್ಸ್ ಇದೆ ಗೊತ್ತಾ, ಕಾಪಾಡ್ಕೊಳ್ಳೋದು, ಇನ್ನೋಸೆನ್ಸ್, ಪ್ರೀತಿನ ಕಾಪಾಡ್ಕೊಳ್ಳೋದು. ಆ ಥರ ಒಂದು ಸಿನಿಮಾ ಬರಲ್ಲ ಮುಂದೆ, ಬರೋದೂ ಇಲ್ಲ. ಕಮ್ ಬ್ಯಾಕ್ ಟು ಡ್ರಾಯಿಂಗ್.
ಏನು ಗುರು ಬರೀ ಇವ್ರದ್ದೇ ಬಿಡಿಸಿದೆ, ಹೀರೋಯಿನ್ ಯಾರ್ದು ಬಿಡಿಸಿಲ್ಲ ಅಂತ ಬಿಡಿಸಿದ್ದೀನಿ. ನಂದು ಯಾರಾದ್ರು ಹೀರೋಯಿನ್ ನಿನ್ಗೆ ಇಷ್ಟ ಅಂತ ಕೇಳಿದ್ರೆ ಪಲ್ಲಕ್ಕಿ ಮೂವಿಲಿ ಒಂದು ಹೀರೋಯಿನ್ ಅವ್ರಿ, ಆ ಮೂವಿ ಹೀರೋಯಿಂದ ಬಿಡಿಸಿದ್ದೆ ಫಸ್ಟ್ ಬಿಡಿಸಿದ್ದು ಹೀರೋಯಿನ್ ಫೋಟೋ. ಚೆನ್ನಾಗಿ ಬಂತು ಅಂದರೆ ತುಂಬ ಎಲ್ಲ ಬಿಡಿಸಿ ಆಮೇಲೆ ಒಂದು ಚೂರು ಚೆನ್ನಾಗಿ ಬರ್ತಾ ಇದೆ ಅನ್ನೋವಾಗ ಬಿಡಿಸಿದ್ದು. ಒಂದು ಚೂರೆಲ್ಲ ಕಿತ್ತೋಗ್ಬಿಟ್ಟೈತೆ, ನಾನು ಎಲ್ಲೂ ಇದೆ ಹಾಕೋಕ್ಕೂ ಆಗಿಲ್ಲ, ತೋರ್ಸೋಕ್ಕೂ ಆಗಿಲ್ಲ. ಇವತ್ತು ಲಾಗಲ್ಲಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ. ಆ ಪಲ್ಲಕ್ಕಿ ಮೂವಿ ನೋಡಿ ಇಷ್ಟ ಆಗಿರೋದು ಆಯಿತಾ. ನಂಗೆ ಇನ್ ಪರ್ಸನ್ ಗೊತ್ತಿಲ್ಲ. ಆ ಪಲ್ಲಕ್ಕಿ ಮೂವಿ ಇರೋ ಕ್ಯಾರೆಕ್ಟರಲ್ಲಿ ಹಿಂಗೆ ಪೋರ್ಟ್ರೇ ಮಾಡಿದ್ದಾರೆ, ಆ ಕ್ಯಾರೆಕ್ಟರ್ ತಗೊಂಡು ನಂಗೆ ಇಷ್ಟ ಆಗಿದ್ದು. ಅದು ಒಳ್ಳೆ ಸಿನಿಮಾ. ಅಂಬಾರಿ ಬಿಟ್ಟರೆ ನನಗೆ ಇಷ್ಟ ಆಗಿದ್ದು. ಇನ್ನೂ ಬೇಜಾನಿದೆ ಹೇಳೋಕ್ಕೆ, ಹೇಳ್ತಾ ಹೋದರೆ ದಿನನೇ ಸಾಲದು. ಗೊತ್ತಿಲ್ಲ ಇನ್ನು ಮುಂದೆ ಹೆಂಗೆ ವೀಡಿಯೋ ಮಾಡ್ತೀನಿ, ಏನು ದಬಾಕ್ತೀನಿ, ಒಂಚೂರು ಐಡಿಯಾ ಇಲ್ಲ. ನೋಡೋಣ ಹೆಂಗೋಗುತ್ತೆ ಹಂಗೆ. ಮ್ಯಾಕ್ಸಿಮಮ್ ಟ್ರೈ ಮಾಡ್ತೀನಿ ಕನ್ಸಿಸ್ಟೆನ್ಸ್ ಆಗಿ ಹಾಕೋಕ್ಕೆ. ನೋಡಬೇಕು ಏನು ಮುಂದೆ ಹೆಂಗಾಗುತ್ತೆ ಏನು ಅಂತ. ಬಟ್ ವ್ಲಾಗ್ ಈಸ್ ಅಬೌಟ್ ಮೈ ಚೈಲ್ಡ್ಹುಡ್ ಫ್ಯಾನ್. ನಾನು ಯಾರು ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ಇವತ್ತಿಗೂ ಡಿ ಬಾಸ್ ಅನ್ನೋದು ರಿಜಿಸ್ಟರ್ ಆಗಿದೆ, ಬಟ್ ನನಗೆ ಕರೆಕ್ಟಾಗಿ ಅಚ್ಚಂಗೆ ಉಳಿದಿರೋದು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ. ಆ ಡೇಸೇ ಬೆಸ್ಟ್ ಗುರು. ಈಗ ಹಿಂಗೆ ಆಗ್ಬಿಟ್ಟೈತೆ, ಬೇಜಾರೇ. ಕೇಳ್ತಾರೆ ಕೆಲವೊಬ್ರು ಏನಕ್ಕೆ ಈ ಥರದವ್ರ ಫ್ಯಾನ್ ನೀನು ಅಂತ. ನಾನು ಫ್ಯಾನೇ, ನಾನು ಈ ಥರದವ್ರ ಫ್ಯಾನೇ. ಏನು ನಿಮಗೆ ಯಾಕೆ ಒಳ್ಳೇದನ್ನು ನೋಡೋಕ್ಕಾಗಲ್ಲ? ನಿಮ್ಗೇನಾದ್ರು ಗೊತ್ತಾ? ನೋಡ್ತೀವಿ, ರಂಜಿಸ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ, ಮಜಾ ಮಾಡ್ತೀವಿ. ಸ್ಕ್ರೀನ್ ಮೇಲೆ ಬಂದಾಗ ಖುಷಿ ಅನಿಸುತ್ತೆ ನಮಗೆ. ಮೊನ್ನೆ ಫ್ಯಾನ್ ಆಗೋದವರಲ್ಲ ನಾವು ಆಯಿತಾ. ಇಷ್ಟಿದ್ದಾಗಿಂದ ಫ್ಯಾನ್ಸು. ಹೆಂಗಪ್ಪ ಚೇಂಜ್ ಮಾಡೋಕ್ಕಾಗುತ್ತೆ? ಎಲ್ಲ ನನಗೆಲ್ಲ ಅವ್ರು ಬೇರೆ ಯಾರು ಇಷ್ಟ ಇಲ್ಲ ಅಂತ, ಬೇರೆಯವ್ರು ಇಷ್ಟ ಇಲ್ಲ. ನಾನು ಬೇರೆಯವ್ರ ಡ್ರಾಯಿಂಗ್ಸೇ ಬಿಡಿಸ್ತಾ ಇಲ್ಲ ಆಯಿತಾ. ನನಗೆ ಬೇರೆಯವ್ರು, ನಂಗೆ ಕಿಚ್ಚ ಸುದೀಪ್ ಅವರು ತುಂಬ ಇಷ್ಟ ಆಯಿತಾ. ನನಗೆ ಇವ್ರಿಗಿನ್ನ ಮಿಂಚಿ ನಿನಗೆ ಯಾರೋ ಒಬ್ರು ಆ್ಯಕ್ಟರ್ ಇಷ್ಟ ಅಂದರೆ ನಂಗೆ ವಿಷ್ಣುವರ್ಧನ್ ಸರ್ ಅವರೇ ತುಂಬ ಇಷ್ಟ. ನನ್ನ ಕ್ರೇಜ್ ಅನ್ನೋ ಪದ ಕನ್ನಡದಲ್ಲಿ ಸೃಷ್ಟಿ ಮಾಡಿದ್ದೇ ಅವರು ಅನಿಸುತ್ತೆ ಆಯಿತಾ. ಇಫ್ ಐ ಆಮ್ ನಾಟ್ ರಾಂಗ್, ಕ್ರೇಜ್ ಅನ್ನೋ ಪದನೇ ಅಲ್ಲಿಂದ ಶುರುವಾಗಿರೋದು. ಏನು ಹೇಳೋದೇ ಬೇಕಾಗಿಲ್ಲ, ಇವಾಗೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಇರುತ್ತೆ, ಎಲ್ಲರಿಗೂ ಗೊತ್ತು. ಬಟ್ ಎಲ್ಲಿ ಹೆಂಗಿರಬೇಕು, ಏನು ಮಾತಾಡಬೇಕು ಅನ್ನೋದಿರಬೇಕು. ಎಲ್ಲ ಕಡೆ ನಮ್ಮ ಪಾಡಿಗೆ ನಾವು ಕಿರ್ಚೋದಲ್ಲ. ಓಕೆ, ದಟ್ಸ್ ರಾಂಗ್. ನಾನು ಅವೆಲ್ಲ ಒಪ್ಪಲ್ಲ. ಎಲ್ಲ ಕಡೆ ಹೋಗಿ ಕಿರ್ಚೋದು, ಇದು ಮಾಡೋದು ಅವೆಲ್ಲ ತಪ್ಪು. ಅವ್ರೇನಕ್ಕೆ ಬಂದಿದ್ದಾರೆ, ಅವ್ರ ಕೆಲಸ ಅವ್ರು ಮಾತಾಡೋಕೆ ಬಿಡಿ. ಆಮೇಲೆ ನಿಮ್ಗೆ ಏನಾಗಿದ್ರೆ ನಿಮ್ಗಳು ನೀವು ಹೇಳ್ಕೊಳ್ಳಿ. ಓಕೆ, ಎಲ್ಲೆಲ್ಗೋ ಹೋಗುತ್ತೆ. ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ ಅಷ್ಟೇ. ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ವ್ಲಾಗ್ ಮುಖಾಂತರ ಬರ್ತೀನಿ, ಕಾಯ್ತಾಯಿರಿ. ಥ್ಯಾಂಕ್ ಯು ಯಾರ್ಯಾರು ವಾಚ್ ಮಾಡಿದ್ದೀರಾ. ಬೋರ್ ಹೊಡ್ಸಿರ್ತೀನಿ ಮೇ ಬಿ. ಹೋಗ್ತಾ ಸ್ವಲ್ಪ ಎಂಟರ್ಟೈನ್ಮೆಂಟ್ಫುಲ್ಲಿಯಾಗಿ ನಡ್ಸ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ನನಗೆಲ್ಲ ಆದಷ್ಟು ಟ್ರೈ ಮಾಡ್ತೀನಿ, ಎಷ್ಟಾಗುತ್ತೋ ಅಷ್ಟು ಕಲ್ತ್ಕೊತೀನಿ. ಐ ನೋ ಮೈ ಫಸ್ಟ್ ವೀಡಿಯೋ ವೋಂಟ್ ಬಿ ದ್ಯಾಟ್ ಮಚ್ ಗುಡ್. ನಾನು ನನ್ನನ್ನು ಡಿಗ್ರೇಡ್ ಮಾಡ್ಕೊತಾ ಇಲ್ಲ, ಬಟ್ ಪ್ರೋಗ್ರೆಸ್ ಆಗ್ತೀನಿ. ಡೈಲಿ ಡೇ ಬೈ ಡೇ ಪ್ರೋಗ್ರೆಸ್ ಖಂಡಿತ ಆಗ್ತೀನಿ. ಏನೇನು ಮಾತಾಡೋಕ್ಕಾಗುತ್ತೋ ನನ್ನ ಮುಖಾಂತರ ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.